ಭೀಕರ ಆಸಿಡ್ ದಾಳಿ ಬಗ್ಗೆ ಯುವತಿ ಬಿಚ್ಚಿಟ್ಟ ಸಂಗತಿಗಳು ಏನು? ದಿವ್ಯಾ ಹಾಗರಗಿಗೆ ಸಿಐಡಿ ಗ್ರಿಲ್, ಸತ್ಯ ಬಿಚ್ಚಿಟ್ಲ ಕಿಂಗ್ ಪಿನ್. ಕೆಜಿಎಫ್2 ಬರೆದ ಹೊಸ ದಾಖಲೆ ಏನು? ಆಸಿಡ್ ದಾಳಿ ಬಗ್ಗೆ ಸಂತ್ರಸ್ತ ಯುವತಿ ಏನೆಲ್ಲ ಹೇಳಿಕೆ ನೀಡಿದ್ದಾಳೆ? ಸಂತ್ರಸ್ತೆಯ ಆರೋಗ್ಯ ವಿಚಾರಿಸಿ ಸಚಿವ ಸುಧಾಕರ್ ಹೇಳಿದ್ದೇನು? ಯುವತಿಯ ಚಿಕಿತ್ಸೆ ಬಗ್ಗೆ ವೈದ್ಯರು ತಿಳಿಸಿದ್ದೇನು? ನೋಡೋಣ ಬೆಂದ ಬದುಕು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಆಸಿಡ್ ದಾಳಿಗೊಳಗಾದ ಯುವತಿಯ ಸ್ಥಿತಿ ಚಿಂತಾಜನಕವಾಗಿದ್ದು ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ದಾಖಲಿಸಿದ್ದಾಳೆ. ವೈದ್ಯರು ಮ್ಯಾಜಿಸ್ಟ್ರೇಟ್ ಸಮ್ಮುಖದಲ್ಲಿ ಯುವತಿ ಹೇಳಿಕೆ ನೀಡಿದ್ದಾಳೆ. ಯುವತಿ ಹೇಳಿಕೆ ಪೊಲೀಸರಿಗೆ ಬಲವಾದ ಸಾಕ್ಷ್ಯವಾಗಲಿದ್ದು ಆರೋಪಿಗೆ ಕಠಿಣ ಶಿಕ್ಷೆ ನೀಡುವುದಕ್ಕೆ ಹೇಳಿಕೆ ಸಹಕಾರಿಯಾಗಲಿದೆ. ನಾಗೇಶನ ಬೆದರಿಕೆ, ಆಸಿಡ್ ದಾಳಿ ನಡೆಸಿದ ಬಗ್ಗೆ ಯುವತಿ ವಿವರಿಸಿದ್ದಾಳೆ. ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇರೋ ಸಂತ್ರಸ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ದಾಖಲಿಸಿದ್ದಾಳೆ. ಇದೇ ವೇಳೆ ನಾಗೇಶನ ಬೆದರಿಕೆ ಬಗ್ಗೆ ತಿಳಿಸಿದ್ದಾಳೆ. ನೀನು ನನ್ನನ್ನ ಪ್ರೀತಿಸಿ ಮದುವೆಯಾಗಲೇಬೇಕು, ಇಲ್ಲದಿದ್ರೆ ನೀನು ಯಾರಿಗೂ ಸಿಗದಂತೆ ಮಾಡ್ತೀನಿ ಅಂತ ಮ್ಯಾಜಿಸ್ಟ್ರೇಟ್ ಮುಂದೆ ಯುವತಿ ಸ್ಫೋಟಕ ಹೇಳಿಕೆ ನೀಡಿದ್ದಾಳೆ. ನಿಮ್ಮ ಕಚೇರಿಗೆ ಯುವತಿಗೆ ಏನ್ ಮಾಡ್ತೀನಿ ನೋಡಿ ಅಂತ ಮುತ್ತೂಟ್ ಮಿನಿ ಫೈನಾನ್ಸ್ ಮ್ಯಾನೇಜರ್ಗೂ ನಾಗೇಶ್ ವಾರ್ನಿಂಗ್ ಕೊಟ್ಟಿದ್ದಂತೆ. ಈ ಬಗ್ಗೆಯೂ ಮ್ಯಾಜಿಸ್ಟ್ರೇಟ್ ಮುಂದೆ ಆಸಿಡ್ ಸಂತ್ರಸ್ತೆ ಹೇಳಿಕೆ ನೀಡಿದ್ದಾಳೆ. ಆಸಿಡ್ ಕಿರಾತಕ ಎಚ್ಚರಿಕೆ ಕೊಟ್ಟು ಹೋಗಿದ್ದ ದಿನವೇ ದೊಡ್ಡಮ್ಮನಿಗೆ ಯುವತಿ ಮಾಹಿತಿ ನೀಡಿದ್ಲು. ಹೀಗಾಗಿ ನಾಗೇಶನ ಅಣ್ಣನ ಜೊತೆ ಯುವತಿ ದೊಡ್ಡಮ್ಮ ಮಾತನಾಡಿದ್ರು. ಈ ವೇಳೆ ನಾಗೇಶನಿಗೆ ಬುದ್ಧಿ ಹೇಳೋದಾಗಿ ಅಣ್ಣ ರಮೇಶ್ ಬಾಬು ತಿಳಿಸಿದ್ನಂತೆ. ಆಸಿಡ್ ದಾಳಿ ಪ್ರಕರಣ ಸಂಬಂಧ ಮ್ಯಾಜಿಸ್ಟ್ರೇಟ್ ಸಂತ್ರಸ್ತ ಯುವತಿಯ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಸಂತ್ರಸ್ತ ಯುವತಿ ಹೇಳಿರುವ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. ನಾನು ಮುತ್ತೂಟ್ ಮಿನಿ ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವೆ. ತಂದೆ ತಾಯಿ ಮನೆ ಬಳಿ ತರಕಾರಿ ಅಂಗಡಿ ಇಟ್ಕೊಂಡಿದ್ದಾರೆ. ತಂದೆ ತಾಯಿಗೆ ನಾನು ಸೇರಿ 3 ಮಕ್ಕಳಿದ್ದೇವೆ. ನನ್ನ ಅಕ್ಕ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ನಾನು ಮಧ್ಯದವಳು. ಕೊನೆಯವನು ನನ್ನ ತಮ್ಮ ಅಂತ ಮ್ಯಾಜಿಸ್ಟ್ರೇಟ್ ಬಳಿ ಸಂತ್ರಸ್ತ ಯುವತಿ ಮಾಹಿತಿ ನೀಡಿದ್ದಾಳೆ. ಆಸಿಡ್ ದಾಳಿ ನಡೆದ ಬಗ್ಗೆ ಮ್ಯಾಜಿಸ್ಟ್ರೇಟ್ಗೆ ಸಂತ್ರಸ್ತೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ. ಏಪ್ರಿಲ್ 28ರಂದು ಬೆಳಗ್ಗೆ 8:30ಕ್ಕೆ ನಾನು ಕೆಲಸಕ್ಕೆ ಬಂದಿದ್ದೆ. ತಂದೆ ಕಚೇರಿಯವರೆಗೆ ಬಂದು ಬೈಕ್ನಲ್ಲಿ ನನ್ನನ್ನ ಡ್ರಾಪ್ ಮಾಡಿದ್ರು. ನಾನು ಮೊದಲನೇ ಮಹಡಿಯಲ್ಲಿರುವ ಕಚೇರಿಗೆ ಹೋದೆ. ಕಚೇರಿಗೆ ಇನ್ನೂ ಸಿಬ್ಬಂದಿ ಬಾರದಿದ್ದಕ್ಕೆ ಹೊರಬಂದು ನಿಂತಿದ್ದೆ. ಕಚೇರಿ ಬಾಗಿಲು ಬಳಿ ನಿಂತುಕೊಂಡಿದ್ದಾಗ ನಾಗೇಶ್ ಬಂದಿದ್ದ. ಕೊಲೆ ಮಾಡುವ ಉದ್ದೇಶದಿಂದ ನನ್ನ ಮೇಲೆ ಆಸಿಡ್ ದಾಳಿ ನಡೆಸಿದ ಅಂತ ಯುವತಿ ಹೇಳಿಕೆ ನೀಡಿದ್ದಾಳೆ. ಆಸಿಡ್ ಕಿರಾತಕ 7 ವರ್ಷದ ಹಿಂದೆಯೂ ಟಾರ್ಚರ್ ಕೊಟ್ಟಿದ್ದ ಬಗ್ಗೆ ಯುವತಿ ಹೇಳಿಕೆ ನೀಡಿದ್ದಾಳೆ. 7 ವರ್ಷದ ಹಿಂದೆ ಪ್ರೀತಿ ಮಾಡುವಂತೆ ಹಿಂದೆ ಬಿದ್ದಿದ್ದ. ನಾನು ಪ್ರೀತಿ ಮಾಡಲ್ಲ ಎಂದಾಗ ಆತ ಸುಮ್ಮನೆ ಆಗಿದ್ದ. ಈಗ ಮತ್ತೆ 1 ವಾರದಿಂದ ಪ್ರೀತಿಸುವಂತೆ ಪೀಡಿಸುತ್ತಿದ್ದ. ಏಪ್ರಿಲ್ 27ರಂದು 9 ಗಂಟೆಗೆ ನಾನು ಕೆಲಸ ಮಾಡುವ ಕಚೇರಿಗೆ ಬಂದು ನೀನು ನನ್ನನ್ನ ಪ್ರೀತಿಸಿ ಮದುವೆ ಆಗಬೇಕು ಎಂದು ಹೇಳಿದ್ದ. ಬಳಿಕ ಏಪ್ರಿಲ್ 28ರಂದು ನನ್ನನ್ನ ಅಡ್ಡಗಟ್ಟಿ ಆಸಿಡ್ ದಾಳಿ ನಡೆಸಿದ್ದಾನೆ ಅಂತ ಯುವತಿ ಹೇಳಿದ್ದಾಳೆ. ಆಸಿಡ್ ದಾಳಿಗೊಳಗಾದ ಯುವತಿಗೆ ಚಿಕಿತ್ಸೆ ಮುಂದುವರೆದಿದ್ದು ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾಳೆ. ಬೆನ್ನು, ತಲೆ ಹಿಂಭಾಗ ಸೇರಿದಂತೆ ಯುವತಿಯ ದೇಹ 36% ಸುಟ್ಟು ಹೋಗಿದೆ. ಚಿಕಿತ್ಸೆ ಪಡಿತಾ ಇದ್ರೂ ಯುವತಿ ಸ್ಥಿತಿ ಚಿಂತಾಜನಕವಾಗಿದ್ದು ಮಾನಸಿಕವಾಗಿ ಸಂಪೂರ್ಣವಾಗಿ ಕುಗ್ಗಿದ್ದಾಳೆ. ಸೇಂಟ್ ಜಾನ್ಸ್ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಸಂತ್ರಸ್ತೆಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಯುವತಿ ಮೇಲಿನ ಆಸಿಡ್ ದಾಳಿ ಸಂಬಂಧ ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಭೇಟಿ ನೀಡಿದ್ರು. ಸಂತ್ರಸ್ತೆ ಆರೋಗ್ಯ ವಿಚಾರಿಸಿದ ಸಚಿವ ಡಾಕ್ಟರ್ ಕೆ ಸುಧಾಕರ್ ವೈದ್ಯರಿಂದ ಮಾಹಿತಿ ಪಡೆದರು. ಸಂತ್ರಸ್ತ ಯುವತಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದ್ದೇವೆ. ಯುವತಿಗೆ 35% ಸುಟ್ಟ ಗಾಯಗಳಾಗಿವೆ. ಶೀಘ್ರವಾಗಿ ಸಂತ್ರಸ್ತೆ ಗುಣಮುಖರಾಗಲಿ ಎಂದು ಪ್ರಾರ್ಥಿಸುತ್ತೇನೆ ಅಂತ ಹೇಳಿದ್ರು. ಅಲ್ಲದೆ ಸಂತ್ರಸ್ತ ಯುವತಿಗೆ ಸರ್ಕಾರಿ ಉದ್ಯೋಗ ನೀಡುವ ಬಗ್ಗೆ ಸಿಎಂ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳುತ್ತೇವೆ ಎಂದು ಹೇಳಿದ್ರು. ಆಸಿಡ್ ಸಂತ್ರಸ್ತ ಯುವತಿ ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದಾಳೆ. ಈ ಬಗ್ಗೆ ಸೇಂಟ್ ಜಾನ್ಸ್ ವೈದ್ಯ ಅರವಿಂದ ಕಸ್ತೂರಿ ಮಾಹಿತಿ ನೀಡಿದ್ದಾರೆ. ಆಸಿಡ್ ಸಂತ್ರಸ್ತೆಗೆ 2 ತಿಂಗಳ ಚಿಕಿತ್ಸೆ ಅಗತ್ಯವಿದ್ದು ಸ್ಕಿನ್ ಬ್ಯಾಂಕ್ನಿಂದ ಸ್ಕಿನ್ ತರಿಸಿ ಸರ್ಜರಿ ಮಾಡಬೇಕಾಗಿದೆ. ಯುವತಿಗೆ 36% ಸುಟ್ಟ ಗಾಯಗಳಾಗಿವೆ. ಆಸಿಡ್ ದಾಳಿಯಿಂದ ದೇಹದಲ್ಲಿ ಡೀಪ್ ಗಾಯಗಳಾಗಿವೆ. ಯುವತಿ ಪ್ರಜ್ಞೆಯಲ್ಲೇ ಇದ್ದಾಳೆ ಎಂದು ಸೇಂಟ್ ಜಾನ್ಸ್ ವೈದ್ಯ ಅರವಿಂದ ಕಸ್ತೂರಿ ಮಾಹಿತಿ ನೀಡಿದ್ದಾರೆ. ಆಸ್ಪತ್ರೆ
ಆಸ್ಪತ್ರೆಯಲ್ಲಿ ತಂದೆ ತಾಯಿಗೆ ಆಸಿಡ್ ಸಂತ್ರಸ್ತೆ ಹೇಳಿದ್ದೇನು, ಯುವತಿಯದ್ದು ನಿತ್ಯ ಸತ್ತು ಬದುಕುವ ಪರಿಸ್ಥಿತಿಯಂತ ಹೇಳಿದ್ಯಾರು, ಕಿರಾತಕನ ಬಂಧನಕ್ಕೆ ಪೊಲೀಸ್ ಕಾರ್ಯಾಚರಣೆ ಹೇಗಿದೆ ನೋಡೋಣ ಆಸಿಡ್ ರಾಕ್ಷಸ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಆಸಿಡ್ ದಾಳಿಯಿಂದ ತೀವ್ರವಾಗಿ ಗಾಯಗೊಂಡಿರೋ ಯುವತಿ ತನ್ನನ್ನ ಉಳಿಸಿಕೊಳ್ಳುವಂತೆ ತಾಯಿ ಬಳಿ ಕಣ್ಣೀರಿಟ್ಟಿದ್ದಾರೆ. ಆರೋಪಿಗೆ ಶಿಕ್ಷೆ ಕೊಡಿಸಿ ಎಂದು ಪುತ್ರಿ ಹೇಳುತ್ತಿದ್ದಾಳೆ ಅಂತ ಆಸಿಡ್ ದಾಳಿಗೊಳಗಾದ ಯುವತಿಯ ತಾಯಿ ಹೇಳಿದ್ದಾರೆ. ಆರೋಪಿಯನ್ನು ಬಂಧಿಸಿ ಪುತ್ರಿ ಮುಂದೆ ಶಿಕ್ಷೆ ಕೊಡಿಸಬೇಕು, ನನ್ನ ಮಗಳ ಪರಿಸ್ಥಿತಿ ಹೇಳಲಾಗುತ್ತಿಲ್ಲ ಎಂದು ನೊಂದ ತಾಯಿ ತಿಳಿಸಿದ್ದಾರೆ. ಐಸಿಯುನಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರೋ ಯುವತಿ ಅಪ್ಪನಿಗೆ ಧೈರ್ಯ ಹೇಳಿದ್ದಾಳೆ. ಮುನಿಸಿಕೊಳ್ಳಬೇಡ ಡ್ಯಾಡಿ, ನಾನಿದ್ದೇನೆ ಅಂತ ಹೇಳಿದ್ದಾಳೆ ಎಂದು ಯುವತಿ ಆರೋಗ್ಯ ವಿಚಾರಿಸಿದ ಬಳಿಕ ತಂದೆ ಹೇಳಿಕೆ ನೀಡಿದ್ದಾರೆ. ಆ ಕಿರಾತಕನಿಗೆ ನನ್ನ ಮುಂದೆಯೇ ಶಿಕ್ಷೆ ಕೊಡಿ, ಅದೇನ್ ಮಾಡಿಸಬೇಕೋ ನನ್ನ ಮುಂದೆ ಮಾಡಿಸಿ, ನನ್ನ ಮುಂದೆ ಶಿಕ್ಷೆ ಕೊಡಿ ಎಂದು ಯುವತಿ ಹೇಳಿದ್ದಾಳಂತೆ. ಇನ್ನು ಮನೆಯಲ್ಲಿರೋ ನಾಯಿಗೆ ಊಟ ಹಾಕಿ ಎಂದು ತಿಳಿಸಿದ್ದಾಳೆ ಅಂತ ಆಸಿಡ್ ದಾಳಿಗೊಳಗಾದ ಯುವತಿಯ ತಂದೆ ಹೇಳಿದ್ದಾರೆ. ಆಸಿಡ್ ದಾಳಿಗೆ ಒಳಗಾದ ಯುವತಿಯದ್ದು ನಿತ್ಯ ಸತ್ತು ಬದುಕುವ ಪರಿಸ್ಥಿತಿ. ಸದ್ಯಕ್ಕೆ ಯುವತಿ ಚಿಕಿತ್ಸೆಗೆ ಸ್ಪಂದನೆ ಮಾಡ್ತಿದ್ದಾಳೆ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ಪ್ರಮೀಳಾ ನಾಯ್ಡು ಹೇಳಿದ್ದಾರೆ. ಯುವತಿಯನ್ನ ನೋಡಿದ್ದೇನೆ, ಮಾತನಾಡಿಸಿದ್ದೇನೆ. ಮಹಿಳಾ ಆಯೋಗ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿದೆ. ಆ ಯುವತಿಗೆ 10 ಲಕ್ಷ ಹಣ ರಿಲೀಸ್ ಮಾಡಬೇಕು ಅಂತ ಪ್ರಮೀಳಾ ನಾಯ್ಡು ಒತ್ತಾಯಿಸಿದ್ದಾರೆ. 10 ಲಕ್ಷ ಆ ಹೆಣ್ಣು ಮಗಳಿಗೆ ಕೊಡಬೇಕು. ಯುವತಿ ಮೇಲೆ ಆಸಿಡ್ ದಾಳಿ ಪ್ರಕರಣ ಸಂಬಂಧ ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಭೇಟಿ ನೀಡಿದ್ರು. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್, ಹೆಚ್ಚುವರಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್, ಡಿಸಿಪಿಗಳಾದ ಸಂಜೀವ್ ಪಾಟೀಲ್, ಆಗ್ನೇಯ ವಿಭಾಗದ ಡಿಸಿಪಿ ಶ್ರೀನಾಥ್ ಜೋಶಿ ಭೇಟಿ ಕೊಟ್ಟಿದ್ರು. ಇದೇ ವೇಳೆ ಮಾತಾಡಿದ ಕಮಲ್ ಪಂತ್, ಚಿಕಿತ್ಸೆ ಪಡೆಯುತ್ತಿರುವ ಸಂತ್ರಸ್ತೆಯನ್ನ ನೇರವಾಗಿ ಭೇಟಿಯಾಗಿಲ್ಲ, ವೈದ್ಯರ ಜೊತೆ ಮಾತನಾಡಿ ಮಾಹಿತಿ ಪಡೆದುಕೊಂಡು ಬಂದಿದ್ದೇನೆ. ಯಾವ ಕಾರಣಕ್ಕಾಗಿ ಘಟನೆ ನಡೆದಿದೆ ಎಂದು ಪರಿಶೀಲನೆ ನಡೆಸುತ್ತಿದ್ದೇವೆ. ಪೊಲೀಸರ 7 ತಂಡ ಕಾರ್ಯಪ್ರವೃತ್ತವಾಗಿವೆ ಅಂತ ಹೇಳಿದ್ರು. ಯುವತಿ ಮೇಲಿನ ಆಸಿಡ್ ದಾಳಿ ಸಂಬಂಧ ಆರೋಪಿ ನಾಗೇಶ್ನ ಅಣ್ಣನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಿನ್ನೆ ರಾತ್ರಿ ಮಾಗಡಿ ಬಳಿ ನಾಗೇಶ್ ಅಣ್ಣ ರಮೇಶ್ ಬಾಬುನನ್ನ ವಶಕ್ಕೆ ಪಡೆದು ತಮ್ಮನ ಬಗ್ಗೆ ವಿಚಾರಣೆ ನಡೆಸುತ್ತಿದ್ದಾರೆ. ಆಸಿಡ್ ದಾಳಿ ಬಳಿಕ ಅಣ್ಣನಿಗೆ ನಾಗೇಶ್ ಕಾಲ್ ಮಾಡಿದ್ದ. ಹೀಗಾಗಿ ನಾಗೇಶನ ಸುಳಿವಿಗಾಗಿ ಎಲ್ಲಾ ಆಯಾಮಗಳಲ್ಲೂ ಪೊಲೀಸರು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಕ್ರೌರ್ಯ ಮೆರೆದ ವ್ಯಕ್ತಿಗೆ ತಕ್ಕ ಶಿಕ್ಷೆ ವಿಧಿಸೋ ಕೆಲಸ ಆಗುತ್ತೆ. ಕ್ರೌರ್ಯ ಮೆರೆದ ವ್ಯಕ್ತಿಯನ್ನ ಶೀಘ್ರವೇ ಬಂಧಿಸಲಾಗುತ್ತೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಪ್ರಕರಣ ಸಂಬಂಧ ಎಸ್ಪಿಪಿ ನೇಮಿಸುವ ಬಗ್ಗೆ ಚರ್ಚೆ ನಡೆಸುತ್ತಿದೆ. ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ನೇಮಿಸಲು ಸೂಚನೆ ನೀಡುತ್ತೇವೆ ಎಂದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸ್ಪಷ್ಟಪಡಿಸಿದ್ದಾರೆ. ಆಸಿಡ್ ದಾಳಿಗೆ ಒಳಗಾಗಿರೋ ಯುವತಿಯ ಚಿಕಿತ್ಸಾ ವೆಚ್ಚ ಭರಿಸಲು ಸರ್ಕಾರ ನಿರ್ಧಾರ ಮಾಡಿದೆ. ಯುವತಿಯ ಚಿಕಿತ್ಸಾ ವೆಚ್ಚ ಭರಿಸೋದ್ಯಾರು ಅಂತ ಟಿವಿ9 ಪ್ರಶ್ನಿಸಿತ್ತು. ಟಿವಿ9 ವರದಿ ಬೆನ್ನಲ್ಲೇ ಸಚಿವ ಸುಧಾಕರ್ ಸರ್ಕಾರವೇ ಎಲ್ಲ ವೆಚ್ಚವನ್ನ ಭರಿಸುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ವೈಯಕ್ತಿಕವಾಗಿ 5 ಲಕ್ಷ ಸಹಾಯ ಮಾಡುತ್ತೇನೆ ಅಂತ ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ಬಳಿಕ ತಿಳಿಸಿದ್ರು. ಬೆಂಗಳೂರಿನ ಯುವತಿಯ ಮೇಲೆ ಆಸಿಡ್ ದಾಳಿ ಮಾಡಿದವನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ಇವತ್ತು ಮಾನವೀಯತೆ ಅನ್ನೋದು ಮರೆತು ಹೋಗಿದೆ. ಬಾಂಧವ್ಯ, ಜೀವಗಳ ಮೌಲ್ಯ ಕಾಣುವುದಿಲ್ಲ. ಯುವತಿ ಚಿಕಿತ್ಸೆ ಪಡೆಯುತ್ತಿದ್ದು ಆಕೆಯ ಬದುಕು ಹೇಗೋ. ನಮ್ಮ ಕುಟುಂಬದಲ್ಲಿ ತಾಯಿ ಮೇಲೆ ಸಹ ಆಸಿಡ್ ದಾಳಿ ಆಗಿತ್ತು ಎಂದು ಕುಮಾರಸ್ವಾಮಿ ಹೇಳಿದ್ದಾರೆ. ಆಸಿಡ್ ಹಾಕಿದವರನ್ನು ಸಾರ್ವಜನಿಕವಾಗಿ ನೇಣಿಗೆ ಹಾಕಬೇಕು, ಅವರಿಗೆ ಮರಣದಂಡನೆ ಶಿಕ್ಷೆಯಾಗಬೇಕು ಅಂತ ಕೊಪ್ಪಳದಲ್ಲಿ ಕಾಂಗ್ರೆಸ್ ಶಾಸಕ ಅಮರೇಗೌಡ ಬಯ್ಯಾಪುರ ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರದ ಕಠಿಣ ನಿಯಮ ಇದ್ರೂ ಕೆಲ ವಿಕೃತ ಪ್ರೇಮಿಗಳು ಇದಕ್ಕಿಂತ ಕೆಟ್ಟ ಕೆಲಸ ಮಾಡ್ತಾರೆ. ಹೀಗಾಗಿ ಕೇಂದ್ರ ಸರ್ಕಾರ ಕಾನೂನಿನಲ್ಲಿ ಬದಲಾವಣೆ ತರಬೇಕು. ಅತ್ಯಾಚಾರ, ಆಸಿಡ್ ಹಾಕುವವರಿಗೆ ಮರಣದಂಡನೆ ಇಲ್ಲ, ಬಹಿರಂಗವಾಗಿ ನೇಣಿಗೆ ಹಾಕಬೇಕು ಎಂದು ಅಮರೇಗೌಡ ಬಯ್ಯಾಪುರ ಒತ್ತಾಯಿಸಿದ್ದಾರೆ. ಮರುಪರೀಕ್ಷೆ ವಿರೋಧಿಸಿ ಪ್ರೊಟೆಸ್ಟ್ ನಡೆಸುತ್ತಿರೋ ಅಭ್ಯರ್ಥಿಗಳು ಆಕ್ರೋಶ ಹೊರಹಾಕಿದ್ದು ಹೇಗೆ? ರೀ ಎಕ್ಸಾಮ್ ಬಗ್ಗೆ ಕಾಂಗ್ರೆಸ್ನಲ್ಲಿ ದ್ವಂದ್ವ ನಿಲುವು ವ್ಯಕ್ತವಾಗಿದ್ದು ಹೇಗೆ? ಸಹಾಯದ ನಿರೀಕ್ಷೆಯಲ್ಲಿದ್ದ ದಿವ್ಯಾ ಹಾಗರಗಿ ಒಬ್ಬಂಟಿಯಾದ್ರ? ನೋಡೋಣ ಪಿಎಸ್ಐ ಡೀಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಪ್ರಾಮಾಣಿಕವಾಗಿ ಪಿಎಸ್ಐ ಪರೀಕ್ಷೆ ಬರೆದಿದ್ದ ಅಭ್ಯರ್ಥಿಗಳು ಸರ್ಕಾರದ ಮರು ಪರೀಕ್ಷೆ ಆದೇಶದಿಂದ ಕಂಗಾಲಾಗಿದ್ದಾರೆ. ಹೀಗಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಭ್ಯರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಪ್ರಾಮಾಣಿಕರಿಗೆ ಆದೇಶ ಪತ್ರ ಕೊಡಿ ಎಂದು ಆಗ್ರಹಿಸಿದ್ದು, ತರಾತುರಿಯಲ್ಲಿ ಆದೇಶಿಸಿ ಅನ್ಯಾಯ ಮಾಡಬೇಡಿ ಅಂತ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಸೆಲೆಕ್ಟ್ ಆದವರು ಕಣ್ಣೀರು ಹಾಕಿದ್ದಾರೆ. ಪಿಎಸ್ಐ ಮರುಪರೀಕ್ಷೆ ಬಗ್ಗೆ ಕಾಂಗ್ರೆಸ್ನಲ್ಲಿ ಗೊಂದಲ ಮೂಡಿದ್ದು, ಸರ್ಕಾರದ ನಿರ್ಧಾರಕ್ಕೆ ದ್ವಂದ್ವ ನಿಲುವು ವ್ಯಕ್ತವಾಗಿದೆ. ಪ್ರತಿಭಟನಾ ನಿರತ ಅಭ್ಯರ್ಥಿಗಳಿಗೆ ಬೆಂಬಲ ನೀಡಿರೋ ಡಿಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಮರುಪರೀಕ್ಷೆ ಬೇಡವೆಂದು ಹೇಳಿದ್ದಾರೆ. ಆದರೆ ಮರುಪರೀಕ್ಷೆ ನಡೆಯೋದೇ ಸೂಕ್ತವೆಂದು ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಯಾರು ಯಾವ ರೀತಿ ಅಕ್ರಮ ಎಸಗಿದ್ದಾರೋ ಗೊತ್ತಿಲ್ಲ, ಹೀಗಾಗಿ ಮರುಪರೀಕ್ಷೆ ನಡೆಯೋದೇ ಒಳ್ಳೆಯದೆಂದು ಹೇಳಿದ್ದಾರೆ. ಪಿಎಸ್ಐ ಮರುಪರೀಕ್ಷೆ ನಡೆಸುವುದು ಅನಿವಾರ್ಯ ಅಂತ ಶಿವಮೊಗ್ಗದಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಅಕ್ರಮದಲ್ಲಿ ಭಾಗಿಯಾದವರನ್ನ ಬಂಧಿಸಲಾಗುತ್ತಿದೆ, ಆದರೆ ನೋಟಿಫಿಕೇಶನ್ ರದ್ದು ಮಾಡಿಲ್ಲ. ಎಕ್ಸಾಮ್ ಮಾತ್ರ ರದ್ದು ಮಾಡಿದ್ದೇವೆ. ತಪ್ಪಿತಸ್ಥರನ್ನ ಬಿಟ್ಟು ಉಳಿದವರಿಗೆ ಪರೀಕ್ಷೆಗೆ ಅವಕಾಶ ನೀಡುತ್ತೇವೆ. ಪಿಎಸ್ಐ ಎಕ್ಸಾಮ್ ಫೇಲ್ ಆದವರಿಗೆ ಮತ್ತೊಂದು ಅವಕಾಶ ಸಿಗಲಿದ್ದು, ದೈಹಿಕ ಪರೀಕ್ಷೆ ಇರುವುದಿಲ್ಲ, ಕೇವಲ ಲಿಖಿತ ಪರೀಕ್ಷೆ ಇರುತ್ತೆ. ಮುನ್ನೆಚ್ಚರಿಕೆ ತಂತ್ರಜ್ಞಾನ ಬಳಸಿ ಪರೀಕ್ಷೆ ನಡೆಸಲಾಗುವುದು ಅಂತ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಪಿಎಸ್ಐ ಹುದ್ದೆಗಳಿಗೆ ಮರುಪರೀಕ್ಷೆ ನಡೆಸುವುದಾಗಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಆದರೆ ಸಚಿವ ಸಂಪುಟದಲ್ಲಿ ಚರ್ಚಿಸಿ ಸಿಎಂ ಬೊಮ್ಮಾಯಿ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಅಂತ ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಅಕ್ರಮವಾಗಿ ಪರೀಕ್ಷೆ ಬರೆದು ಅನೇಕರು ಉತ್ತೀರ್ಣರಾಗಿದ್ದಾರೆ, ಹೀಗಾಗಿ ಮರುಪರೀಕ್ಷೆ ನಡೆಸುವುದಾಗಿ ಗೃಹ ಸಚಿವರು ಹೇಳಿಕೆ ನೀಡಿದ್ದಾರೆ. ಈ ಬಗ್ಗೆ ಮುಖ್ಯಮಂತ್ರಿಗಳು ಮುಂದಿನ ತೀರ್ಮಾನ ಮಾಡುತ್ತಾರೆ. ಅಕ್ರಮದಲ್ಲಿ ಯಾವುದೇ ಪಕ್ಷದವರು ಇದ್ರೂ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಸವದಿ ತಿಳಿಸಿದ್ದಾರೆ. ದಿವ್ಯಾ ಹಾಗರಗಿ ಸತ್ಯ ಹೇಳಲೇಬೇಕಿದ್ದು, ಪಿಎಸ್ಐ ಪರೀಕ್ಷೆ ಅಕ್ರಮದ ಹಿಂದೆ ಯಾರಿದ್ದಾರೆ, ಹೇಗೆಲ್ಲ ಅಕ್ರಮ ನಡೆಯಿತು ಅನ್ನೋದ್ರ ಬಗ್ಗೆ ತನಿಖೆ ಆಗಲಿ ಅಂತ ಮೈಸೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ಶಾಸಕ ಪ್ರಿಯಾಂಕ್ ಖರ್ಗೆಗೆ ಸಿಐಡಿ ನೋಟಿಸ್ ನೀಡುವ ಅಗತ್ಯ ಇರಲಿಲ್ಲ ಎಂದ ಸಿದ್ದರಾಮಯ್ಯ, ಅವರ ಬಳಿ ಏನ್ ದಾಖಲೆ ಇದೆಯೋ ಅದನ್ನ ಕೇಳಬಹುದಿತ್ತು, ಅದನ್ನ ಬಿಟ್ಟು ನೋಟಿಸ್ ಯಾಕೆ ಕೊಡಬೇಕು ಅಂತ ಪ್ರಶ್ನಿಸಿದ್ದಾರೆ. ಸಿಐಡಿಗೆ ಲಾಕ್ ಆಗ್ತಿದ್ದಂತೆ ದಿವ್ಯಾ ಹಾಗರಗಿ ಒಂಟಿಯಾದಂತೆ ಕಾಣ್ತಿದ್ದು, ತೆರೆಮರೆಯಲ್ಲಿ ಸಹಾಯ ಮಾಡುತ್ತಿದ್ದವರು ಗಪ್ಚುಪ್ಪಾಗಿದ್ದಾರೆ. ಸಹಾಯದ ನಿರೀಕ್ಷೆಯಲ್ಲಿದ್ದ ದಿವ್ಯಾಗೆ ಬಿಗ್ ಶಾಕ್ ಎದುರಾಗಿದ್ದು, ದಿವ್ಯಾ ಬಂಧನವಾಗ್ತಿದ್ದಂತೆ ಪರಿಚಿತರೆಲ್ಲ ಸೈಲೆಂಟ್ ಆಗಿದ್ದಾರೆ. ಪರಿಚಯಸ್ಥ ಶಾಸಕ, ಸಚಿವರು ದಿವ್ಯಾ ನೆರವಿಗೆ ಬಂದಿಲ್ಲ. ದಾಖಲೆ ಮುಂದಿಟ್ಕೊಂಡು ದಿವ್ಯಾಗೆ ಸಿಐಡಿ ಗ್ರಿಲ್ ಮಾಡಿದ್ದು, ಸಿಐಡಿ ಕೇಳುವ ಪ್ರಶ್ನೆಗೆ ತಬ್ಬಿಬ್ಬಾಗಿದ್ದಾರೆ. ಪಿಎಸ್ಐ ಎಕ್ಸಾಮ್ ಡೀಲ್ ಸಂಬಂಧ ಸಿಐಡಿ ಅಧಿಕಾರಿಗಳು ವಿಚಾರಣೆ ತೀವ್ರಗೊಳಿಸಿದ್ದು, ಸಿಐಡಿ ತಂಡ ಕೇಳುವ ಪ್ರತಿ ಪ್ರಶ್ನೆಗೆ ದಿವ್ಯಾ ಹಾಗರಗಿ ಮೌನವಾಗಿದ್ದಾರೆ. ಸಿಐಡಿ ಖಡಕ್ ಪ್ರಶ್ನೆಗಳಿಗೆ ಕಿಂಗ್ ಪಿನ್ ಕುಳಿತಲ್ಲೇ ಬೆವತಿದ್ದಾರೆ. ಸಿಐಡಿ ಪ್ರಶ್ನೆಗಳಿಗೆ ಅಸ್ಪಷ್ಟವಾಗಿ ಉತ್ತರ ನೀಡಿದ್ದಾರೆ. ನನಗೆ ಗೊತ್ತಿಲ್ಲ, ನಾನು ಯಾವುದೇ ತಪ್ಪು ಮಾಡಿಲ್ಲ ಎಂದು ದಿವ್ಯಾ ಹಾಗರಗಿ ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ದಿವ್ಯಾ ಹಾಗರಗಿಗೆ ಆಶ್ರಯ ನೀಡಿ ಸಿಐಡಿ ಕೈಗೆ ಲಾಕ್ ಆಗಿದ್ರು ಸುರೇಶ್ ಕಾಟೆಗಾಂವ್ಗೆ ಸೊಕ್ಕು ಕಡಿಮೆಯಾಗಿಲ್ಲ. ಉದ್ಯಮಿ ಸುರೇಶ್ ಕಾಟೆಗಾಂವ್ ಗರ್ವದ ಮಾತನಾಡಿದ್ದು, ಕ್ಯಾಮೆರಾ ಕಂಡು ಮಾಡ್ಕೋ ಎಂದಿದ್ದಾನೆ. ಸುರೇಶ್ ದೃಶ್ಯ ಸೆರೆ ಹಿಡಿಯುವಾಗ ದೌಲತ್ತು ತೋರಿದ್ದಾನೆ. ಪಿಎಸ್ಐ ಹುದ್ದೆಗಳಿಗೆ ನಡೆದ ಪರೀಕ್ಷೆಯಲ್ಲಿನ ಅಕ್ರಮದ ಬಗ್ಗೆ ತನಿಖೆ ನಡೆಸುತ್ತಿರೋ ವೇಳೆಯಲ್ಲೇ ಬಿಜೆಪಿ ಶಾಸಕ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಪೊಲೀಸ್ ನೇಮಕಾತಿಯಲ್ಲಿ ಮೊದಲಿನಿಂದಲೂ ಅವ್ಯವಹಾರ ನಡೆಯುತ್ತಿದೆ ಅಂತ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಆರೋಪಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲೂ ಭ್ರಷ್ಟಾಚಾರ ಇದೆ. ಕೆಪಿಎಸ್ಸಿ ಸದಸ್ಯರಾಗಲು 5 ರಿಂದ 10 ಕೋಟಿ ಹಣ ಕೊಡುತ್ತಾರೆ. ಇವೆಲ್ಲ ದಂಧೆಯಾಗಿವೆ. ಬಡವರಿಗೆ ಮೋಸ, ಅನ್ಯಾಯವಾಗ್ತಿದೆ. ನೇಮಕಾತಿ ಪ್ರಕ್ರಿಯೆಯಲ್ಲಿ ಬದಲಾವಣೆ ಆಗಬೇಕು ಎಂದು ಯತ್ನಾಳ್ ಒತ್ತಾಯಿಸಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸುವ ಬಗ್ಗೆ ಸಿದ್ದರಾಮಯ್ಯ ಹೇಳಿದ್ದೇನು? ರಾಷ್ಟ್ರಭಾಷೆ ಬಗ್ಗೆ ಸಿಟಿ ರವಿ ಸಿದ್ದರಾಮಯ್ಯ ನಡುವೆ ನಡೆದ ಟಾಕ್ ವಾರ್ ಹೇಗಿತ್ತು? ಲಕ್ಷ್ಮಣ ಸವದಿ ಕಾಲಿಗೆ ಬಿದ್ದು ನೆರೆ ಸಂತ್ರಸ್ತರು ಮನವಿ ಮಾಡಿದ್ದು ಏನು? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸಲು ಕ್ಷೇತ್ರ ಇಲ್ಲ ಅಂತಲ್ಲ, ಬಾದಾಮಿ ಇಲ್ವಾ, ಮತ್ತೆ ಅಲ್ಲಿಂದಲೇ ಸ್ಪರ್ಧಿಸಬಹುದು ಅಂತ ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ. ನಮ್ಮ ಕ್ಷೇತ್ರದಿಂದ ಸ್ಪರ್ಧಿಸುವಂತೆ 20 ಕ್ಷೇತ್ರಗಳ ಜನ ಕರೆದಿದ್ದಾರೆ. ವರುಣಾ, ಚಾಮುಂಡೇಶ್ವರಿ, ಹುಣಸೂರು, ಹೆಬ್ಬಾಳ, ಕೋಲಾರ, ಚಾಮರಾಜಪೇಟೆ ಸೇರಿದಂತೆ ಹಲವು ಕ್ಷೇತ್ರದ ಜನ ಕರೆಯುತ್ತಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಈ ಬಗ್ಗೆ ತೀರ್ಮಾನ ಕೈಗೊಳ್ತೇನೆ ಎಂದು ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಸಿಟಿ ರವಿ ಮಧ್ಯೆ ಹಿಂದಿ ದಂಗಲ್ ನಡೆದಿದ್ದು ಅಮಿತ್ ಶಾರ ಗುಲಾಮರಾಗಬೇಡಿ ಎಂದಿದ್ದ ಸಿದ್ದರಾಮಯ್ಯಗೆ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ ಸೋನಿಯಾ ಗಾಂಧಿಗೆ ಗುಲಾಮರಾಗಿದ್ದಾರೆ. ಮೊದಲು ತಾನು ಗುಲಾಮನೆಂದು ಘೋಷಿಸಿಕೊಳ್ಳಿ, ಗುಲಾಮನೆಂದು ಒಪ್ಪಿಕೊಂಡ ಬಳಿಕ ಪಾಠ ಮಾಡಲಿ ಅಂತ ತುಮಕೂರಿನಲ್ಲಿ ಸಿಟಿ ರವಿ ಹೇಳಿದ್ದಾರೆ. ಅಲ್ಲದೆ ಕನ್ನಡವೇ ಶ್ರೇಷ್ಠ, ಗುಲಾಮರಾಗುವ ಪ್ರಶ್ನೆಯೇ ಇಲ್ಲ, ಅಮಿತ್ ಶಾ ಹೇಳಿಕೆಯನ್ನ ಸಿದ್ದರಾಮಯ್ಯ ತಿರುಚಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸಿದ್ದರಾಮಯ್ಯ ಸೋನಿಯಾ ಗಾಂಧಿ ಗುಲಾಮ ಎಂಬ ಸಿಟಿ ರವಿ ಹೇಳಿಕೆಗೆ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಯಾರು ಯಾರಿಗೂ ಗುಲಾಮರಲ್ಲ. ಅಲ್ಲದೆ ಸೋನಿಯಾ ಗಾಂಧಿ ಹಿಂದಿ ರಾಷ್ಟ್ರಭಾಷೆ ಅಂತ ಹೇಳಿದ್ದಾರಾ? ರಾಹುಲ್ ಗಾಂಧಿ ಆ ರೀತಿ ಏನಾದ್ರೂ ಮಾತನಾಡಿದ್ದಾರಾ ಅಂತ ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಕಾಲಿಗೆ ಬಿದ್ದು ನೆರೆ ಸಂತ್ರಸ್ತರು ಶಾಶ್ವತ ಪರಿಹಾರಕ್ಕಾಗಿ ಮನವಿ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸತ್ತಿ ಗ್ರಾಮಕ್ಕೆ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಭೇಟಿ ನೀಡಿದ್ರು. ಈ ವೇಳೆ ಲಕ್ಷ್ಮಣ ಸವದಿ ಕಾಲಿಗೆ ಬಿದ್ದ ಕೃಷ್ಣಾ ನದಿ ನೆರೆ ಸಂತ್ರಸ್ತರು ಶಾಶ್ವತ ಪರಿಹಾರ ನೀಡುವಂತೆ ಕೋರಿದ್ರು. ಹಾಸನದ ಹೇಮ ಗಂಗೋತ್ರಿ ಮುಂಭಾಗ ಟ್ರಕ್ ಟರ್ಮಿನಲ್ ನಿರ್ಮಾಣ ವಿರೋಧಿಸಿ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ದು, ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಭಾಗಿಯಾಗಿದ್ರು. ಸ್ಥಳೀಯರ ಬೆಂಬಲಕ್ಕೆ ನಿಂತು ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ರು. ಟ್ರಕ್ ಟರ್ಮಿನಲ್ ಕಾಮಗಾರಿ ನಿಲ್ಲಿಸುವಂತೆ ಪ್ರತಿಭಟನೆ ನಡೆಸಿದ್ದು, ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ದೇಶದಲ್ಲಿ ಕಲ್ಲಿದ್ದಲು ಅಭಾವ ಇಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಈಗಾಗಲೇ 21.55 ಮಿಲಿಯನ್ ಟನ್ ಕಲ್ಲಿದ್ದಲು ದಾಸ್ತಾನು ಇದ್ದು, ಕೋಲ್ ಕಂಪನಿಗಳಲ್ಲಿ 72.5 ಮಿಲಿಯನ್ ಟನ್ ಕಲ್ಲಿದ್ದಲು ಇದೆ. ಸತ್ಯಾಂಶವನ್ನ ತಿಳಿಯದೆ ರಾಹುಲ್ ಗಾಂಧಿ ಮಾತನಾಡಬಾರದು. ಬೇಡಿಕೆಗೆ ಅನುಗುಣವಾಗಿ ಕಲ್ಲಿದ್ದಲು ಪೂರೈಕೆ ನಡೆಯುತ್ತಿದೆ. ನಾನು ಅವರನ್ನ ನಕಲಿ ಜ್ಯೋತಿಷಿ ಎಂದು ಕರೆಯಬೇಕಾಗುತ್ತೆ ಎಂದು ರಾಹುಲ್ ಗಾಂಧಿ ವಿರುದ್ಧವೂ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಪ್ರಧಾನಿ ಮೋದಿ ನಿನ್ನೆ ತಮ್ಮ ದೆಹಲಿ ನಿವಾಸದಲ್ಲಿ ಸಿಖ್ ಸಮುದಾಯದ ನಿಯೋಗಕ್ಕೆ ಆತಿಥ್ಯ ನೀಡಿದ್ದಾರೆ. ವಿಶೇಷ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೋದಿ, ಸಂಪೂರ್ಣ ಭಾರತಕ್ಕೆ ಪ್ರೇರಣೆ ನೀಡಬಲ್ಲ, ಒಗ್ಗಟ್ಟಿನಿಂದ ಮುನ್ನಡೆಯಬಲ್ಲ ಸಿಖ್ ಪರಂಪರೆ ಭಾರತದ ಶ್ರೇಷ್ಠ ಪರಂಪರೆಯಾಗಿದೆ ಅಂತ ಹೇಳಿದ್ದಾರೆ. ಸಿಖ್ ಗುರುಗಳ ಮಾರ್ಗದರ್ಶನ ಭಾರತಕ್ಕೆ ಪ್ರೇರಣೆಯಾಗಿದೆ. ಸಿಖ್ ಸಮುದಾಯ ಹಲವು ದೇಶಗಳ ಜೊತೆಗೆ ಭಾರತದ ದ್ವಿಪಕ್ಷೀಯ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸಿದೆ ಎಂದು ಮೋದಿ ಹೇಳಿದ್ದಾರೆ.